Hello students, welcome to my YouTube channel. The continued part of the number system. Square numbers. Square numbers andre the product of two same numbers is called a square number. ಅಂದರೆ ಒಂದೇ ನಂಬರ್ ಎರಡು ಸಲ ಮಲ್ಟಿಪಲ್ ಮಾಡು. 2 into 2. The same number multiplied with 2 times. 2 2s are 4. So 2 ಎರಡು ಸಲ ರಿಪೀಟ್ ಆದರೆ 2 square is equal to 4. 3 into 3. So 3 ಎರಡು ಸಲ ರಿಪೀಟ್ ಆಯಿತು 2 times. So 3 square equal to 9. 4 into 4. 4 ಎಷ್ಟು ಟೈಮ್ ರಿಪೀಟ್ ಆಯಿತು 4 square. This is 16. These are the square number. Here 4 is the square of 2. Here 4 is the square of 2. It means 2 square ಮಾಡಿದ್ರೆ 4 ಬರುತ್ತೆ, 3 square ಮಾಡಿದ್ರೆ 9 ಬರುತ್ತೆ, 4 square ಮಾಡಿದ್ರೆ 16 ಬರುತ್ತೆ. So 9 is the square of 3, 16 is the square of 4, and square root of 4. Square root of 4 ಯಾವ ನಂಬರ್ 2 times ರಿಪೀಟ್ ಮಾಡಿದ್ರೆ 4 ಬರುತ್ತೆ ಅಂದರೆ 2. So square root of 4 is 2. Square root of 9 is 3. Square root of 16 ಎತ್ತರದಿದು 4. ಅಂದರೆ 16 ಯಾವ ನಂಬರ್ ಮಲ್ಟಿಪಲ್ ಮಾಡಿದ್ರೆ 16 ಬರುತ್ತೆ 4 2 times ರಿಪೀಟ್ ಮಾಡಿದ್ರೆ 16 ಬರುತ್ತೆ, 3 times ರಿಪೀಟ್ ಮಾಡಿದ್ರೆ 9 ಬರುತ್ತೆ, 2 times ರಿಪೀಟ್ ಮಾಡಿದ್ರೆ 4 ಬರುತ್ತೆ. ಅಂದರೆ the square root of 4 is 2, the square root of 9 is 3, the square root of 16 is 4, the square root of 100 ಎತ್ತರದ್ದು ಗೊತ್ತಾಯ್ತಾ? So 10 into 10. So answer is 10. The square root of 121 ಎತ್ತರದಿದು 11. The square root of 144 12. Next one, cube numbers. The product of three same number is called cube number. ಈಗ ಸ್ಕ್ವೇರ್ ನಂಬರ್ ದ ಸೇಮ್ ನಂಬರ್ ಮಲ್ಟಿಪ್ಲೈಡ್ ವಿತ್ 2 times. ಇಲ್ಲಿ ದ ಸೇಮ್ ನಂಬರ್ ಮಲ್ಟಿಪ್ಲೈಡ್ ವಿತ್ 3 times. ಸೊ 2 into 2 into 2. ಸೊ 2 ಎಷ್ಟು ಟೈಮ್ ರಿಪೀಟ್ ಆಯಿತು 3 times. ಸೊ 2 ಕ್ಯೂಬ್, 2 ಕ್ಯೂಬ್ ಅಂದರೆ 8. 3 into 3 into 3. ಸೊ 3 ಕ್ಯೂಬ್ is equal to 27. 5 into 5 into 5. So 5 cube is equal to 125. 6 into 6 into 6. So 6 3 times. So 6 cube equal to 216. The same way cube root of ಅಂದರೆ ಕ್ಯೂಬ್ ಅಂದರೆ ಇಲ್ಲಿ 3 ಬರಿಬೇಕು. Cube root of 8. So this is the answer is 2. Cube root of 27 is 3. Cube root of 125 is 5. Cube root of 216 is 6. So 2 3 times multiple ಮಾಡಿದ್ರೆ 8 ಬರುತ್ತೆ, 3 is 3 time multiple ಮಾಡಿದ್ರೆ 27 ಬರುತ್ತೆ, 5 is multiple 3 time ಮಾಡಿದ್ರೆ 125 ಬರುತ್ತೆ, 6 is 3 time multiple ಮಾಡಿದ್ರೆ 216 ಬರುತ್ತೆ. So next one is the smallest and largest number. ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ನಂಬರ್ಸ್ ನಮಗೆ ಗೊತ್ತಿದೆ. ಫಸ್ಟ್ ದೀಸ್ ಆರ್ ದ ಡಿಜಿಟ್ಸ್ 1 2 3 4 5 6 7 8 9. ಈಗ 1 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದ್ರಿ 1 ಅಂದರೆ ಗ್ರೇಟೆಸ್ಟ್ ಯಾವುದಾಗುತ್ತೆ 9 ಆಗುತ್ತೆ. 2 ಡಿಜಿಟ್ ಅಂದರೆ 2 ಡಿಜಿಟ್ ಇರಲೇಬೇಕು. ದ ಸ್ಮಾಲೆಸ್ಟ್ 2 ಡಿಜಿಟ್ ಈಸ್ 10. The smallest 2 digit is 10. The greatest 2 digit is 9 and 99. The smallest 3 digit is 100 100. Greatest 3 digit number is 999. The smallest 4 digit number is 1000 and the greatest 4 digit number is 9999. So same way already we have done here. And so smallest ಅಂದರೆ ಏನು ಬರಿಬೇಕ್ರಿ 1 ದಿಂದ ಸ್ಟಾರ್ಟ್ ಆಗಿ 0 ಬರುತ್ತೆ. ಗ್ರೇಟೆಸ್ಟ್ ಅಂದರೆ ಎಲ್ಲ 9. ಈಗ ಗ್ರೇಟೆಸ್ಟ್ 2 ಡಿಜಿಟ್ ಅಂದರೆ 1 ಡಿಜಿಟ್ ಅಂದರೆ 1 9 ಬರುತ್ತೆ, 2 ಡಿಜಿಟ್ ಅಂದರೆ 2 times 9 ರಿಪೀಟ್ ಆಗುತ್ತೆ, 3 ಡಿಜಿಟ್ ಅಂದರೆ 3 9 ಬರುತ್ತೆ, 4 ಅಂದರೆ 4 9 ಬರುತ್ತೆ. ಇದೇ ರೀತಿ ಇಲ್ಲಿ ಆಲ್ರೆಡಿ ಇವೆ ನೋಡ್ರಿ. ಓಕೆ, ನೆಕ್ಸ್ಟ್ ಒನ್, the smallest 4 digit number is 1000.
ಸ್ಮಾಲೆಸ್ಟ್ 4 ಡಿಜಿಟ್ ಅಂದರೆ ಸ್ಮಾಲೆಸ್ಟ್ ಅಂದರೆ ಏನು ರೀ, ಫಸ್ಟಿಗೆ 1 ಬರಬೇಕು. 4 ಅಂದರೆ 30 ಬರಬೇಕು. 4 ಅಂದರೆ ಏನು ಬರಬೇಕು, 30. ಈಗ ಸ್ಮಾಲೆಸ್ಟ್ ನಮಗೆ 5 ಡಿಜಿಟ್ ಅಂದರೆ 1 ಬರೋದು, 0 ಎಷ್ಟು ಬರಬೇಕು, 40 ಬರಬೇಕು. 1 2 3 4. ಓಕೆನಾ. ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಈಸ್ 1000 ಆ್ಯಂಡ್ ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಈಸ್ 10,000 ಆ್ಯಂಡ್ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಈಸ್ 9,999. ಲಾರ್ಜೆಸ್ಟ್ ಬಂತಂದರೆ 9ದಿಂದ ಸ್ಟಾರ್ಟ್ ಆಗಬೇಕು. ಅವ್ರು 4 ಅಂದರೆ 49 ಬರಬೇಕು. ಈಗ ಲಾರ್ಜೆಸ್ಟ್ 5 ಡಿಜಿಟ್ ಅಂದರೆ ಸೊ 9 ಎಷ್ಟು ಬರಬೇಕು, 5 ಬರಬೇಕು. 1 2 3 4 5. ಈಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟ್, ಟೋಟಲ್ ನಂಬರ್ ಆಫ್ 3 ಡಿಜಿಟ್ ನಂಬರ್ಸ್. ಆಲ್ರೆಡಿ ಗೊತ್ತೇ ನಿಮಗೆ 1 ಡಿಜಿಟ್ ನಂಬರ್ಸ್ ಎಷ್ಟಿವೆ, 1 2 3 4 5 6 7 8 9. ಇವೆಲ್ಲ 1 ಡಿಜಿಟ್ ಇವು ನಂಬರ್ ಎಲ್ಲ. ಹೌದಾ. 1 ಡಿಜಿಟ್ ಎಷ್ಟಿವೆ, 1 to 9. ಸೊ 9 ಇವೆ, 9 ನಂಬರ್ಸ್ ಇವೆ. ಹೌದಾ. ಈಗ 2 ಡಿಜಿಟ್ಸ್ ಎಷ್ಟಿವೆ, 2 ಡಿಜಿಟ್ ಎಷ್ಟವ ಕೌಂಟ್ ಮಾಡ್ತೀರಾ, ಕೌಂಟ್ ಮಾಡೋದಾಗೋದಿಲ್ಲ. ಸೊ ಅದಕ್ಕಾಗಿ 2 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಯಾವುದು ರೀ, 99. ಆ್ಯಂಡ್ 1 ಡಿಜಿಟ್ದು ಗ್ರೇಟೆಸ್ಟ್ ಯಾವುದು, 9. 99 9 ಹೋದರೆ ಎಷ್ಟು ರೀ, 90. 2 ಡಿಜಿಟ್ ನಂಬರ್ ಇವೆ. ಈಗ 3 ಡಿಜಿಟ್ದು ಎಷ್ಟವ ನೋಡಿರಿ. 3 ಡಿಜಿಟ್ದು ಹೈಯೆಸ್ಟ್ ಗ್ರೇಟೆಸ್ಟ್ ಯಾವುದು ರೀ, 999 ಮೈನಸ್ 2 ಡಿಜಿಟ್ ಗ್ರೇಟೆಸ್ಟ್ 99. ಇವೆರಡು ಮೈನಸ್ ಮಾಡಿದ್ರೆ 900. ಸೊ 3 ಡಿಜಿಟ್ ನಂಬರ್ಸ್ ಎಷ್ಟಿವೆ, 900.